ನಮಸ್ಕಾರ ಬಂಧುಗಳೇ. ಕರ್ನಾಟಕದ ಎಲ್ಲ TPJP ಸಂಘಟನೆಯ ಬಂಧುಗಳಿಗೆ ಹಾಗೂ TPJP ಸಂಘಟನೆಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಏಜೆಂಟ್ ಬಾಂಧವರಿಗೆ, ಗ್ರಾಹಕರಿಗೆ ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ನಾನು ಠಗಿಪಿಡಿ ಜಮಾಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಅಪ್ಪಾಸಾಹೇಬ್ ಬುಗುಡೆ, ವಿಜಯಪುರದಿಂದ. ಬಂಧುಗಳು, ಈಗಾಗಲೇ 3 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಬಡ್ಸ್ ಆ್ಯಕ್ಟ್ 2019 ಕಾನೂನಡಿ ನಮಗೆ ಹಣ ಬೇಕಂತ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ನಾವೆಲ್ಲನೂ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಹಣ ಬರಲಿ ಅಂತೇಳಿ ನಮ್ಮ ಡಾಕ್ಯುಮೆಂಟ್ ಸಹಿತ ಈಗಾಗಲೇ ಅರ್ಜಿ ಸಲ್ಲಿಸಿದ್ದೀವಿ. ಆದರೆ ಇನ್ನೂವರೆಗೂ ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಹಾಕಿ ಸುಪ್ರೀಂ ಕೋರ್ಟದ್ದು ಆದೇಶ ಕೊಟ್ಟರು ಸಹಿತಕ್ಕೆ ಯಾವುದೇ ಕಾನೂನು ಪಾಲನೆ ಆಗ್ತಾಯಿಲ್ಲ. ಇದರ ಅರ್ಥ ಏನಾಗ್ತಾಯಿದೆ ಅಂತಂದರೆ, ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಡ್ಸ್ ಆ್ಯಕ್ಟ್ ಕಾನೂನನ್ನ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾಯಿದೆ. ಕಾನೂನು ಉಲ್ಲಂಘನೆ ಆಗ್ತಾಯಿದೆ. ಬಂಧುಗಳೇ, ಇಲ್ಲಿ ಕಾನೂನು ಉಲ್ಲಂಘನೆ ಆಗ್ತಿತ್ತು, ಕಾನೂನು ಮುಚ್ಚಾಕ್ತಿದ್ರು ಅಂತಂದರೆ ನಾವು ನೀವು ಎಚ್ಚರಗೊಳ್ಳದೆ ಬೇರೆ ಯಾವ ಕೆಲಸ ಇಲ್ಲ. ಸುಮಾರು 12-13 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಯಾವುದೇ ಥರದಿಂದ ಕಾನೂನು ರೂಪಿಸಿ ಆಗಲಿ ಅಥವಾ ಯಾವುದೇ ಒಂದು ಕಾನೂನು ಇರಲಿ, ಸರ್ಕಾರ ಜನಕ್ಕೆ ಹಣ ಕೊಡುವಂಥ ಕೆಲಸ ಮಾಡ್ತಿಲ್ಲ. ಸರ್ಕಾರನೇ ಎಲ್ಲ ಕಂಪ್ನಿ ಬಂದ್ ಮಾಡಿದ್ದು, ಸರ್ಕಾರನೇ ಎಲ್ಲ ಜಪ್ತು ಮಾಡಿದ್ದು. ಆದರೂ ಇವತ್ತು ನಮ್ಮ ಸಾಮಾನ್ಯ ಜನರಿಗೆ ಸರ್ಕಾರ ಸ್ವತಃ ಮೋಸ ಮಾಡ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಈಗ ಕಾನೂನು ಪಾಲನೆ ಮಾಡ್ತಾಯಿಲ್ಲ, ನಮ್ಗೆ ಹಣ ಮರುಪಾವತಿ ಮಾಡ್ತಾಯಿಲ್ಲ ಅಂತಂದರೆ ಸರ್ಕಾರನೇ ಕೂತು ಮೋಸ ಮಾಡ್ತಾಯಿದೆ. ಬಂಧುಗಳೇ, ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ನಾಳೆ 28 ಜನವರಿ ದಿವಸ ನೀವು ಒಂದು ಮನವಿ ಪತ್ರ ಇದೆಯಲ್ಲ, ಆ ಮನವಿ ಪತ್ರ ದಯವಿಟ್ಟು ಯಾರೋ ಅಪ್ಲಿಕೇಶನ್ ಫಾರ್ಮ್ ಅನ್ಕೋಬೇಡ್ರಿ. ಅದು ಮನವಿ ಪತ್ರ ನಿಮಗೆಲ್ಲ ಗ್ರೂಪಲ್ಲಿ ಹಾಕಿದ್ದೀನಿ. ಮನವಿ ಪತ್ರನ ತಹಸೀಲ್ದಾರ್ ಅವ್ರಿಗೆ ಕೊಡ್ಬೋದು, ಜಿಲ್ಲಾಧಿಕಾರಿ ಅವ್ರಿಗೆ ಕೊಡ್ಬೋದು ಅಥವಾ ಉಪ ಜಿಲ್ಲಾಧಿಕಾರಿ ಅವ್ರಿಗೆ ಕೊಡ್ಬೋದು. ಮೂವರಲ್ಲಿ ಯಾರಿಗಾದರೂ ಕೊಡ್ಬೋದು. ನಿಮ್ಮ ಡಾಕ್ಯುಮೆಂಟ್ಸ್ ಹಚ್ಚಿಕೊಡ್ರಿ. ಹಿಂದೆ ನೀವು ಕೊಟ್ಟಿರುವಂಥ ಏನೋ ಒಂದು ಅಪ್ಲಿಕೇಶನ್ ಅದು ಜೆರಾಕ್ಸ್ ಹಚ್ಚಿನೂ ಕೊಡ್ರಿ. ಬಂಧುಗಳೇ, ಸುಪ್ರೀಂ ಕೋರ್ಟಿಗೆ ತಪ್ಪದೆ ಪ್ರತಿಯೊಬ್ಬರು ಕಳಿಸ್ರಿ. ಸುಪ್ರೀಂ ಕೋರ್ಟಿಗೆ ತಪ್ಪದೆ ಪ್ರತಿಯೊಬ್ಬರು ಕಳಿಸ್ರಿ. ಯಾಕಂತಂದರೆ ಇನ್ನೂ ನಮ್ಮ ಕೇಸು ಸುಪ್ರೀಂ ಕೋರ್ಟಲ್ಲಿ ಚಾಲ್ತಿಯಲ್ಲಿ ಇರೋದ್ರಿಂದ ಕನಿಷ್ಠ ಪಕ್ಷ ಸುಪ್ರೀಂ ಕೋರ್ಟ್ ಎಚ್ಚರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಯಾಕೆ ಕೆಲಸ ಮಾಡಿಲ್ಲ ಅಂತೇಳಿ ಕೇಳ್ಬೋದು ಅನ್ನೋ ಅನಿಸಿಕೆಯಿಂದ ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಇದು ಕೊನೆಯದಾಗಿ ಒಂದು ಪತ್ರ ಆಂದೋಲನ ಇದೆ. ಬಂಧುಗಳೇ, ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು. ಲಕ್ಷಾಂತರ ಜನ ಒಕ್ಕಟ್ಟಾಗಿ ತಮ್ಮ ಮನವಿ ಪತ್ರನ ದಾಖಲೆಯೊಂದಿಗೆ ಸಲ್ಲಿಸಬೇಕು. ಇಲ್ಲ ಅಂತಂದರೆ ಮುಂದಿನ ಹಂತದಲ್ಲಿ ಯಾವ ಥರ ನ್ಯಾಯ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ದು. ಭಾಳಷ್ಟು ಒಕ್ಕಟ್ಟಿನಿಂದ ನನ್ನ ಜೊತೆ ಜನ ಸೇರಿ ಹೋರಾಡಿದ್ವಿ. ಸಾಕಷ್ಟು ಏಜೆಂಟರು ನಮ್ಮ ಜೊತೆ ಹೋರಾಟ ಮಾಡಿದ್ದಾರೆ. ಆದರೆ ನ್ಯಾಯ ಸಿಗ್ತಾಯಿಲ್ಲ. ಬಂಧುಗಳೇ, ಇದು ಕೊನೆಯ ಪತ್ರ ಆಂದೋಲನ ಇದೆ. ಈ ಪತ್ರ ಆಂದೋಲನ ಮುಗಿದ ನಂತರ ಸುಪ್ರೀಂ ಕೋರ್ಟ್ದಿಂದ ಸರ್ಕಾರದಿಂದ ಏನು ಒಂದು ಡಿಸಿಷನ್ ಬರ್ತದೆ ನೋಡಿ ಮುಂದಿನ ಹೆಜ್ಜೆ ಇಡೋಣ. ಇಲ್ಲಿ ಯಾರೂ ಹಿಂಸರಕ್ಕೆ ಹೋಗ್ಬೇಡ್ರಿ. ಮೊನ್ನೆ ಕೊಟ್ಟಿವಿ, ನಿನ್ನೆ ಕೊಟ್ಟಿವಿ ಅನ್ಕೋತ್ಕೊಂಡಿರ್ಬೇಡ್ರಿ. 3 ವರ್ಷ ನಾವು ಸತತ ಕೊಡ್ಲಾಕತ್ತೀವಿ. ಸತತ ಬೆಂಗಳೂರಿಗೆ ಎಡ್ತಾಗ್ತದ್ವಿ, ಸತತ ದಿಲ್ಲಿಗೆ ಎಡ್ತಾಗ್ತಿದ್ವಿ. ಆದರೆ ಇನ್ನೂ ಬರೀ ಪತ್ರದಲ್ಲೇ ಕೆಲಸ ಆಗ್ತಾಯಿದೆ ಹೊರತಾಗಿ ಯಾವ ಕೆಲಸ ಆಗ್ತಾಯಿಲ್ಲ. ಜನರಿಗೆ ಅಕೌಂಟಿಗೆ ದುಡ್ಡು ಬರ್ತಾಯಿಲ್ಲ. ಇನ್ನು ಕೇರ್ಲೆಸ್ ಮಾಡಿದ್ರೆ ಅರ್ಥ ಇಲ್ಲ. ಈ ಪತ್ರ ಆಂದೋಲನ ಯಾವ ರೀತಿ ಆಗ್ಬೇಕಂತಂದರೆ ಪ್ರತಿಯೊಬ್ಬರು ಕೊಡಲೇಬೇಕು. ಆ ರೀತಿ ನಾವು ತಯಾರಾಗಬೇಕಾಗಿದೆ. ಯಾಕಂತಂದರೆ ನಮ್ಮ ಹಕ್ಕು, ನಮ್ಮ ನ್ಯಾಯ, ನಮ್ಮ ಹಕ್ಕು. ನಮಗೆ ನ್ಯಾಯ ಕೊಡದೇ ಇದ್ದರೆ ಈ ಸರ್ಕಾರ ನಮಗೆ ಯಾಕೆ ಬೇಕು? ನಮಗೆ ನ್ಯಾಯ ಕೊಡಲೇಬೇಕು. ನಾವು ಕೋಟ್ಯಾಂತರ ಜನ ಇದ್ದೀವಿ. ಕರ್ನಾಟಕದಲ್ಲಿ 2.5 ಕೋಟಿ, ಅಂದಾಜು 2.5 ಕೋಟಿ ಜನ ಇದ್ದೀವಿ. 2.5 ಕೋಟಿ ಜನಕ್ಕೆ ಇವರು ನ್ಯಾಯ ಕೊಡಲ್ಲತ್ತಂದ್ರೆ ಇನ್ಯಾರಿಗೆ ಕೊಡ್ತಾರೆ? ಬಂಧುಗಳೇ, ನಾವು ಎಚ್ಚೆತ್ತುಕೊಂಡ್ರೆ ಮುಂದಿನ ನ್ಯಾಯ ಸಿಗ್ತದೆ. ಜಾಸ್ತಿ ಇಲ್ಲಿ ಟೈಮ್ ಹಾಕೋದಕ್ಕಿಂತ ನಾವೆಲ್ಲರೂ ಒಕ್ಕಟ್ಟಾಗಿ ಜಿಲ್ಲಾಧಿಕಾರಿ ಅವರಿಗೆ ಅಥವಾ ತಹಸೀಲ್ದಾರ್ ಅವರಿಗೆ, ಉಪ ಜಿಲ್ಲಾಧಿಕಾರಿ ಅವರಿಗೆ ಪತ್ರ ಕೊಡೋಣ. ಆಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಹಿಂದಿಯಲ್ಲಿ ನಾನು ಪತ್ರ ಮೊದಲನೇ ಸರ್ ಕಳಿಸಿರುವಂಥ ಪತ್ರನ ಬಿಟ್ಟಿದ್ದೀನಿ. ಅದರಲ್ಲಿ ಹಿಂದಿಯಲ್ಲಿ ಒಂದು 2-3 ಪ್ಲೇಸ್ ಗ್ಯಾಪ್ ಇದ್ದಾವೆ. ಮೊದಲಿಗೆ ನಿಮ್ಮ ಹೆಸರಿದೆ, 2ನೇ ಪ್ಯಾರಾದಲ್ಲಿ ಮೊದಲಿಗೆ ಕಂಪ್ನಿ ಹೆಸರು, ಮುಂದೆ ಕಂಪ್ನಿ ಶಾಖೆ ಎಲ್ಲಿತ್ತು ನಿಮ್ಮ ಹತ್ತಿರದಲ್ಲಿ, ರಿಜಿಸ್ಟರ್ ನಂಬರು ಎಲ್ಲ ಇದ್ದಾವೆ. ಇದನ್ನು ಫಿಲಪ್ ಮಾಡಿ ಸಹಿ ವಿಳಾಸ ಎಲ್ಲ ಹಾಕಿ ಅದ್ರ ಜೊತೆ ಡಾಕ್ಯುಮೆಂಟ್ಸ್ ಹಚ್ಚಿ ಸುಪ್ರೀಂ ಕೋರ್ಟಿಗೆ ಕಳಿಸ್ರಿ. ಸುಪ್ರೀಂ ಕೋರ್ಟ್ನು ಇದಕ್ಕೆ ಕೇರ್ಲೆಸ್ ಮಾಡ್ತಂದರೆ ಒಟ್ಟಾಗಿ ಕೂತು ಏನೋ ಒಂದು ನಿರ್ಣಯ ತೊಗೊಳ್ಳೋಣ. ಯಾಕಂತಂದರೆ ಹಣ ಬರುವವರೆಗೂ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ತಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕಾಗತ್ತಂದರೆ
ಜರಿ ಹೆಣ ಬರಲಿಲ್ಲತ್ತಂದ್ರೆ ನಮ್ಮ ಜೀವಗಳು ಹೋಗೋದು ಖಂಡಿತ ಅಂತಕ್ಕಿಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಕಸ್ಟಮರು ಆಗಲಿ ಗ್ರಾಹಕರಾಗಲಿ ಯಾರೂ ಸುಮ್ಮನೆ ಬಿಡಲ್ಲ. ಇದು ಅಷ್ಟು ಈಸಿ ಇಲ್ಲ. ಎಲ್ಲರೂ ನಾವು ಒಕ್ಕಟ್ಟಾಗಿ ಇದನ್ನು ನಿಭಾಯಿಸೋಣ. ಸಾಧ್ಯ ಆದಷ್ಟು ಒಕ್ಕಟ್ಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಈ ಮನವಿ ಪತ್ರನ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಅಥವಾ ಜಿಲ್ಲಾಧಿಕಾರಿ ಅವರಿಗೆ ಅಥವಾ ತಹಸೀಲ್ದಾರ್ ಅವರಿಗೆ ಅಥವಾ ಉಪಜಿಲ್ಲಾಧಿಕಾರಿ ಅವರಿಗೆ ಕೊಡಬೇಕಂತೇಳಿ ನಾನು ವಿನಂತಿದೆ. ಬಂಧುಗಳೇ, ಜಾಸ್ತಿ ಟೈಮ್ ಹಾಕದೆ, ಕೇರ್ಲೆಸ್ ಮಾಡದೆ ಎಲ್ಲರೂ ಒಕ್ಕಟ್ಟಾಗಿ ಕೊಡ್ರಿ. ಎಲ್ಲರೂ ಪ್ರತಿಯೊಬ್ಬರು ಕೊಡ್ರಿ. ಏನಾಗುತ್ತೆ, ಸರ್ಕಾರ ಏನು ಮಾಡುತ್ತೆ ನೋಡೋಣ. ಆಗದಿದ್ದರೆ ಮುಂದಿನ ವಿಚಾರ ಎಲ್ಲರೂ ಕೂಡಿ ಮಾಡೋಣ. ಉಗ್ರವಾದ ಹೋರಾಟಕ್ಕೆ ಒಂದೇ ಒಂದು ದಾರಿ ಉಳಿದಿದೆ. ಇದು ಕೊನೆ ಪತ್ರದ್ದು. ಈ ಪತ್ರ ಮುಗಿದ ನಂತರ ಉಗ್ರವಾದ ಹೋರಾಟಕ್ಕೆ ಕಾಲಿಡೋಣ ಎಲ್ಲರೂ. ದಯವಿಟ್ಟು ಎಲ್ಲರೂ ಈ ಮನವಿ ಪತ್ರನ ಸಲ್ಲಿಸಿ ಇಲ್ಲಿಗೆ ಏನು ಸರ್ಕಾರಕ್ಕೆ ವಿನಂತಿ ಪತ್ರಗಳದಾವಲ್ಲ ಅದೆಲ್ಲ ಮುಕ್ತಾಯ ಮಾಡೋಣ. ಜನವರಿ 28 ಕೊನೆಯ ಪತ್ರಗಳು. ನಮಸ್ಕಾರ ಬಂಧುಗಳೇ. ಎಲ್ಲರೂ ಪತ್ರ ಸಲ್ಲಿಸ್ರಿ ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.